ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೇ ಬಂದೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನಿಮಗೆ ನನ್ನ ಕಥೆಗಳು ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 47. ಇಂದಿನ ಸಂಚಿಕೆಯಲ್ಲಿ ಚಂದು ಫ್ರೆಂಡ್ಸ್ ಯಾರು ಯಾರು ಎಂದರು ಕ್ಯೂರಿಯಸ್ನಲ್ಲಿ. ಅಷ್ಟೊತ್ತಿಗೆ ನಪ ವಿಕಾಸ್ನ ನೋಡಿ, ಅಯ್ಯೋ ಚಂದು, ವಿಕಾಸ್ ಅವರು ಕಣೆ ಎಂದಳು ಜೋರಾಗಿ. ಚಂದು, ಅಯ್ಯೋ ಇವಳಜ್ಜಿ ಇಟ್ಲಪ್ಪ ಫಿಟ್ಟಿಂಗ್ ಎಂದು ತನ್ನ ತಲೆ ಮೇಲೆ ಕೈ ಹೊತ್ತು ಕೂತ್ರೆ, ಇತ್ತ ನಭ ಹೋಗಿ ವಿಕಾಸ್ ಮುಂದೆ ನಿಂತು ಹಾಯ್ ಎಂದು ನಕ್ರೆ ವಿಕಾಸ್ ಒಂದು ರೀತಿನಲ್ಲಿ ಸಿಕ್ಕಾಕೊಂಡೆ ಈ ಬಾಯ್ ಬಡ್ಕಿರ ಮುಂದೆ ಎಂದು ನಗುತ್ತಾ ಹಾಯ್ ಎಂದ. ಮುಂದೆ ನಭ, ಬನ್ನಿ ನಿಮ್ಮ ಹುಡುಗಿನ ನೋಡಿದ್ರೆ ಸಾಕಾ ಎಂದು ಅಲ್ಲಿ ಕರೆದ್ಲು. ಅವನು ಚಂದು ಕಡೆ ನೋಡಿದ್ರೆ ಹುಡುಗಿ ತಲೆ ಬಗ್ಗಿಸಿದವಳು ಮೇಲತ್ಲಿಲ್ಲ. ಅವನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಎಂದು ಸೀದಾ ಹೋಗಿ ಚಂದು ಪಕ್ಕ ಕೂತು ನಗುತ್ತಾ ಐಸ್ ಕ್ರೀಮ್ ಹೇಗಿದೆ ಎಂದ. ಅವಳು ಹೀ ಎಂದು ಅಲ್ಲಿ ತೋರಿಸಿ, ಮೂಗಿತ್ತು ನನ್ನ ಕತೆ, ಮನೇಲಿದೆ ನನ್ನ ಮಾರಿಯಪ್ಪ ಎಂದು ಅವನ ಕಡೆ ಇನ್ನೋಸೆಂಟ್ ಮುಖ ಮಾಡಿ ನೋಡ್ತಾಳೆ. ಹುಡುಗಿಯ ಹೊಸ ವರ್ಷ ನೋಡಿ ವಿಕಾಸ್ಗೆ ಒಳಗೊಳಗೆ ನಗು ಬಂದಿತ್ತು. ಚಂದು ಫ್ರೆಂಡ್ಸ್ ಎಲ್ಲ ಹಲೋ ಎಂದು ಎಲ್ಲರ ಹೆಸರು ಹೇಳಿ ಪರಿಚಯ ಮಾಡಿಕೊಂಡ್ರೆ ಚಂದು ಸುಮ್ಮನೆ ಐಸ್ ಕ್ರೀಮ್ ತಿಂತಿದ್ಲು. ಅವರೆಲ್ಲ ಏನೇನೋ ಮಾತಾಡ್ತಿದ್ರು ವಿಕಾಸ್ ಜೊತೆ. ಚಂದು ಇವ್ರ ಕತೆ ಮುಗೀತು ಎಂದು ಕಿರ್ಗಣ್ಣಲ್ಲೇ ವಿಕಾಸ್ ಕಡೆ ನೋಡಿದ್ರೆ ವಿಕಾಸ್ ಅವಳನ್ನೇ ಕಿರ್ಗಣ್ಣಲ್ಲೇ ನೋಡ್ತಿದ್ದ ಮುಖ ಕಂಡಿಕೊಂಡು. ದುರ್ಗುಟ್ಟು ನೋಡುವ ಹುಡುಗನ ಮುಖ ನೋಡಿ ಚಂದು ತಕ್ಷಣ ತನ್ನ ನೋಟ ಬದಲಿಸ್ಲು. ಎಲ್ಲ ತಿಂದು ಮುಗಿದ ಮೇಲೆ ಹುಡುಗಿಯರು ಪೇ ಮಾಡಲು ಬಂದಾಗ ವಿಕಾಸ್ ಅವನೇ ಪೇ ಮಾಡಲು ಮುಂದಾಗ್ತಾನೆ. ನಿಮ್ಮ ಫ್ರೆಂಡ್ ಮದುವೆ ಟ್ರೀಟ್ ಕೊಟ್ಟಿರಲಿಲ್ಲ ಅಲ್ವಾ, ಸೊ ಅದು ಎಂದ್ಕೊಳ್ಳಿ ಎಂದು ತಾನೇ ಆ ಬಿಲ್ ಪೇ ಮಾಡಿದ. ಚಂದು ಕಡೆ ನೋಡಿ ತಿರುಗಿ ಹೋಗೋಣವಾ ಎಂದ. ಚಂದು ಎಲ್ಲರನ್ನು ಒಮ್ಮೆ ನೋಡಿ ನಗುತ್ತಾ ಬಾಯ್ ಎಂದು ನಭಾಗೆ ಕಣ್ಣಲ್ಲೇ ಸಿಕ್ಕು ನಿನಗಿದ್ರೆ ಹಬ್ಬ ಎಂದು ಅಲ್ಲಿಂದ ಹೋಗ್ತಾಳೆ. ನಭಾ ನಗುತ್ತಾ ಸುಮ್ಮನಾದ್ಲು. ಹೊರಗೋದ ಚಂದು ವಿಕಾಸ್ ಮುಂದೆ ನಿಂತು, ಸಾರಿ, ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ, ಇಲ್ಲಾಂದ್ರೆ ಅಲ್ಲಿಗೆ ಹೋಗ್ತಾನೆ ಇರಲಿಲ್ಲ, ಬೇಗ ಬರ್ತಿದೆ ಎಂದಳು. ಅವಳ ಮುಖ ನೋಡಿದ ವಿಕಾಸ್, ಅಲೋ ಚೋರ್ ಮೆಣಸಿನ್ಕಾಯಿ, ನಿನ್ ಥರನೇ ನಿನ್ನ ಫ್ರೆಂಡ್ಸ್ ಕೂಡ ಯಾರಾದರೂ ಉದ್ದ ಇದ್ದಾರಾ ಎಂದವನು. ಆದ್ರೆ ಅವ್ರಿಗೂ ನಿನಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ಏನು ಗೊತ್ತಾ, ಅವರು ಸಿಕ್ಕವ್ರ ಜೊತೆ ಚೆನ್ನಾಗೆ ಮಾತಾಡ್ತಾರೆ, ಬಟ್ ನೀನು ಕಟ್ಕೊಂಡಿರೋ ಗಂಡನ ಹತ್ತಿರನೇ ಮನಸ್ಸು ಬಿಚ್ಚಿ ಮಾತಾಡಲ್ಲ, ಬಾ ಎಂದು ಕ್ರಾಫ್ ಸರಿ ಮಾಡಿ ಕಾರ್ ಹತ್ತಿದ ಹುಡುಗನ ನೋಡಿ ಚಂದುಗೆ ನಿಜಕ್ಕೂ ಫೀಲ್ ಆಗುತ್ತೆ. ಅವ್ರು ಹೇಳಿದ್ದು ಸರಿ ಅಲ್ವಾ, ನಾನು ಅವರ ಬಳಿ ಜಾಸ್ತಿ ಯಾವತ್ತೂ ಮಾತಾಡೇ ಇಲ್ಲ ಎಂದು ಮುಖ ಬಾಡಿಸ್ಕೊಂಡೆ ಕಾರ್ ಹತ್ತಿದ್ಲು. ಅವನ ಕಡೆ ನೋಡದೆ ವಿಂಡೋ ಕಡೆ ಮುಖ ಮಾಡಿ ಕುಳಿತ ಹುಡುಗಿ ನೋಡಿ ವಿಕಾಸ್, ಅಯ್ಯೋ ನಾನು ಹೇಳಿದ್ದು ಶಿವಳಿಗೆ ಬೇಜಾರಾಯ್ತಾ ಎಂದು ಚಂದು ಎಂದ. ವಿಕಾಸ್ ಕರೆಯುವಿಕೆಯೇ ರೆಸ್ಪಾನ್ಸ್ ಮಾಡದೆ ಅವಳ ಪಾಡಿಗೆ ಅವಳದೇ ಯೋಚನೆಯಲ್ಲಿ ಮುಳುಗಿದ್ಲು. ವಿಕಾಸ್ ಮತ್ತೊಮ್ಮೆ ಚಂದು ಎಂದು ಭುಜ ಹಿಡ್ದ. ಚಂದು ಅವನ ಕಡೆ ತಿರುಗುವ ಮುನ್ನ ಕಣ್ಣರಿಸ್ಕೊಂಡಿದ್ದನ್ನ ನೋಡಿದ ಹುಡುಗ ಗಾಡಿ ಸೈಡ್ಗೆ ಹಾಕಿ, ಚಂದು ಅಳ್ತಿದ್ಯಾ ಯಾಕೆ, ನಾನು ಹೇಳಿದ್ದು ಬೇಜಾರಾಯ್ತಾ ಎಂದ. ಚಂದು ಇಲ್ಲ ಎಂದು ತಲೆ ಹಾಡಿಸಿದ್ಲು. ಚಂದು ನನ್ನ ಕಡೆ ನೋಡು ಎಂದು ವಿಕಾಸ್ ಕರೆದ. ಅವಳು ಇಲ್ಲ ಎನ್ನುವ ಹಾಗೆ ತಲೆ ಆಡಿಸಿ ಮನೆಗೆ ಹೋಗಿ ಬೇಗ ಎಂದಳು. ಅವಳ ಕಣ್ಣೀರನ್ನು ನೋಡೋಕ್ಕಾಗದ ವಿಕಾಸು, ಚಂದು ಪ್ಲೀಸ್ ಜೋಕ್ ಮಾಡಿದೆ, ಅಳ್ಬೇಡ ಎಂದ. ಅವನು ಅಷ್ಟು ಸಾಫ್ಟ್ ಆಗಿ ಮಾತಾಡ್ತಿದ್ದಂತೆಲ್ಲ ಹುಡುಗಿ ಹೃದಯ ಮರುಗ್ತಿತ್ತು. ನಾನು ನಿಮಗೆ ತುಂಬ ನೋವು ಮಾಡಿದೆ, ನನ್ನ ತಪ್ಪಿಗೆ ಯಾವ ಶಿಕ್ಷೆ ಕೊಡ್ತೀರಾ ಎಂದುಕೊಂಡೆ. ಅಳುನ ಕಂಟ್ರೋಲ್ ಮಾಡೋಕ್ಕಾಗದೆ ಅಳುತ್ತಿದ್ದವಳನ್ನ ನೋಡಿ ವಿಕಾಸ್ ಖುಷಿಯೆಲ್ಲ ಒಮ್ಮೆಲೆ ಬತ್ತಿ ಹೋಗಿತ್ತು. ಮನೆಗೆ ಬಂದಿದ್ದೆ ತಡ. ಹುಡುಗಿ ಬೇಗ ಹೋಗಿ ತನ್ನ ರೂಮ್ ಸೇರಿತ್ತು. ಅದನ್ನು ನೋಡಿದ ಲಕ್ಷ್ಮಿಯವರು ತಮ್ಮ ಮಗಳ ಕಣ್ಣು ನೋಡೆ ಹತ್ತಿದ್ದಾಳೆ ಎಂದು ತಿಳಿದು ಯಾಕಮ್ಮ ಎಂದರು. ಮಾತಾಡದೆ ಚಂದು ಮೆಟ್ಟಿಲತ್ತಿ ಹೋಗಿದ್ದು ನೋಡಿ ಯಾಕಪ್ಪ ಏನಾಯ್ತು ಎಂದಾಗ ವಿಕಾಸ್, ಅಮ್ಮ ಅದು ಏನು ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ ಅಂತ ಎಂದು ಡೈವರ್ಟ್ ಮಾಡ್ತಾನೆ ವಿಷಯನ. ವಿಕಾಸ್ ಮಾತು ಕೇಳಿದ ಲಕ್ಷ್ಮಿಯವರು, ಯಾವಾಗಲೂ ಹೀಗೆ, ಏನಾದರೂ ಆದರೂ ದುಃಖ ತಡೆಯಲ್ಲ ಈ ಹುಡುಗಿ ಎಂದು ನೀವೇ ಸ್ವಲ್ಪ ಸಮಾಧಾನ ಮಾಡಪ್ಪ ಎಂದು ಹೇಳಿ ಕಳಿಸ್ತಾರೆ. ವಿಕಾಸ್, ಅಮ್ಮ ನಾನು ನೋಡ್ಕೋತೀನಿ,
ನಾವು ಹೊರಗೆ ಊಟ ಮುಗಿಸಿ ಬಂದಿದ್ದೇವೆ, ನೀವು ಊಟ ಮಾಡಿ ಎಂದು ಚಂದು ಇದ್ದ ರೂಮ್ಗೆ ಹೋಗ್ತಾನೆ. ಅಲ್ಲಿ ಚಂದು ದುಃಖ ಕಡಿಮೆ ಆಗದೆ ಅಳ್ತಿದ್ಲು. ವಿಕಾಸ್ ಬಂದು ಬೋಲಾಗಿ ಮಲಗಿದ ಹುಡುಗಿ ನೋಡಿ ಚಂದು ತಿರುಗು ಎಂದು ತಿರುಗಿಸಲು ಕಣ್ಣೀರಲ್ಲೇ ಮುಖವೆಲ್ಲ ಒತ್ತೆ ಆಗಿದ್ದನ್ನು ನೋಡಿ, ಅಯ್ಯೋ ಕುಳ್ಳಿ, ಈಗೆಲ್ಲ ಯಾರಾದರೂ ಅಳ್ತಾರಾ ಎಂದು, ಸಾರಿ, ನಾನಿನ್ನ ಹತ್ರ ಹಾಗೆ ಹೇಳ್ಬಾರ್ದಿತ್ತು ಎಂದು ಚಂದು ಕೈ ತೆಗೆದು ತನ್ನ ಕೆನ್ನೆಗೆ ಹೊಡೆಸಿಕೊಂಡು ಹುಡುಗನ ನೋಡಿ ಹುಡುಗಿಗೆ ಇನ್ನೂ ದುಃಖ ಜಾಸ್ತಿ ಆಯಿತು. ಚಂದು ಬಿಕ್ಕುತ್ತಲೇ ಬಿಡಿ ಎಂದು ತನ್ನ ಕೈ ಬಿಡಿಸ್ಕೊಳ್ಳುತ್ತಿದ್ದ ಹುಡುಗಿನ ಹೇಗೆ ಸಮಾಧಾನ ಮಾಡಬೇಕು ಎಂದು ತಿಳಿಯದ ವಿಕಾಸ್ ಅವಳನ್ನು ಗಟ್ಟಿಯಾಗಿ ಅಪ್ಪಿ, ಸಾರಿ ಕಣೆ ಚಂದು, ನನ್ನಿಂದ ನಿನಗೆ ಹರ್ಟ್ ಆಗಿದ್ದಕ್ಕೆ ಎಂದ ಬೇಸರದಲ್ಲೇ. ಚಂದು ಇನ್ನೂ ಬಿಕ್ಕುತ್ತಲೇ, ನೀವೇನು ಸುಳ್ಳು ಹೇಳಿಲ್ಲ ಅಲ್ವಾ, ಇರೋ ನಿಜಾನೇ ಹೇಳಿದ್ದೀರಾ ಅಲ್ವಾ ಎಂದಳು. ವಿಕಾಸ್, ಇಲ್ಲ ಚಂದು ಎಂದು ಅವಳನ್ನು ಬಿಟ್ಟು ಅವಳ ಕಣ್ಣೀರು ಒರೆಸುತ್ತಾ, ಇಲ್ಲ ಕಣೋ, ನೀನೇನು ತಪ್ಪು ಮಾಡಿಲ್ಲ, ನಂದೇ ಎಲ್ಲ ತಪ್ಪು ಎಂದು ಮುಖ ಕೆಳಗೆ ಮಾಡ್ದ ಸಪ್ಪೆ ಆಗಿ. ಚಂದು, ನಿಮಗೆ ನಾನು ಸರಿಯಾದ ಹುಡುಗಿ ಅಲ್ಲ, ಬೇರೆ ಯಾರನ್ನಾದರೂ ಮದುವೆ ಆಗಿದ್ದರೆ ನೀವು ಖುಷಿಯಾಗಿರ್ತಿದ್ರಿ ಅಲ್ವಾ ಎಂದಳು. ವಿಕಾಸ್ ಎಲ್ಲೋ ನೋಡುತ್ತಿದ್ದ ಚಂದು ಮಾತು ಕೇಳಿ, ಹಾಂ ಹೌದೇ ಕುಳ್ಳಿ, ನನ್ನಂಥ ತಿಕ್ಲು ಕೋಪಿಷ್ಟನಿಗೆ ಹೆಣ್ಣು ಕೊಡೋಕ್ಕೆ ಮುಂದೆ ಕ್ಯೂ ನಿಂತಿದ್ರು ಅಲ್ವಾ ಎಂದ. ಚಂದುಗೆ ಒಮ್ಮೆ ನಗು ಬಂದಿತ್ತು ಅವನ ಮಾತು ಕೇಳಿ. ಅವಳು ಅಳು ಜೊತೆ ನಗುನ್ನು ನೋಡಿ ವಿಕಾಸ್, ಮತ್ತೆ ನಿಮ್ಮ ಮನೆಯಲ್ಲಿ ನಿನ್ನ ಕೊಟ್ಟಿದ್ದೇ ಹೆಚ್ಚು, ಬೇರೆಯವರು ಕೊಡೋಕ್ಕೆ ಮುಂದೆ ಬರ್ತಿದ್ರಾ, ಅದಕ್ಕೆ ದಡ್ಡಿ ಅನ್ನೋದು ನಿನ್ನ ಎಂದು ರೇಗಿಸುವ ಟೋನ್ನಲ್ಲಿ ಹೇಳ್ದ. ಚಂದು ನಗುತ್ತಾ, ಏನಿಲ್ಲ, ನಿಮಗೂ ಹುಡುಗಿರು ಬೀಳ್ತಾರೆ, ನೀವು ಸುಳ್ಳು ಹೇಳ್ತಿದ್ದೀರಾ ಎಂದು ತನ್ನ ರೂಮ್ನಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಬುಕ್ ಎಲ್ಲ ತೆಗೆದಿಡುತ್ತಾ ಇದ್ದಳು. ಹುಡುಗ ಕೂಡ ಅವಳಿಗೆ ಹೆಲ್ಪ್ ಮಾಡ್ತಾನೆ. ಎಲ್ಲ ಬುಕ್ ತೆಗೆದಿಟ್ಟು ಇಬ್ಬರು ಜೊತೆಯಾಗಿ ಕೂತು ತಮ್ಮದೇ ಆಲೋಚನೆಯಲ್ಲಿ ಕೂತಿದ್ರು. ವಿಕಾಸ್, ಅಲ್ಲ ಕಣೆ ಕುಳ್ಳಿ, ನಾನು ಕಾಲ್ ಮಾಡಿದ್ರೆ ಮಾತ್ರ ಮಾತಾಡ್ತೀಯಾ, ನಿನಗೆ ಯಾಕೆ ಕಾಲ್ ಮಾಡಬೇಕು ಅನಿಸಿಲ್ಲ ಎಂದ ಅವಳ ಮುಖನೇ ನೋಡ್ದ. ಚಂದು ಅವನ ಕಡೆ ಒಮ್ಮೆ ನೋಡಿ, ಯಾಕಂದರೆ ಅದಕ್ಕೆ ನೀವೇ ಕಾರಣ ಎಂದು ಗಂಭೀರವಾಗಿ ಮುಖ ಮಾಡಿ ಬಾಲ್ಕನಿಗೆ ಹೋಗಿದ್ದ ಹುಡುಗಿ ನೋಡಿ ವಿಕಾಸ್ ಮನದಲ್ಲೇ, ಶಿವಳು ಹೇಳೋದು ಕರೆಕ್ಟ್, ಯಾಕಂದರೆ ನಾನೇ ಕೈಗೆ ಸಿಕ್ಕ ವಜ್ರನ ಮಾಮೂಲಿ ಸ್ಟೋನ್ ಅಂತ ನೆಗ್ಲೆಕ್ಟ್ ಮಾಡಿದೆ, ಅದಕ್ಕೆ ಇವಾಗ ಅನುಭವಿಸ್ತಿದ್ದೀನಿ ಎಂದು ಅವಳೇ ಹಿಂದೆ ಹೋದ. ಅವಳ ಮನಸ್ಸಲ್ಲಿ ಬೇರೆ ಇದೆ, ನೀವು ತುಂಬ ಡಿಸ್ಟರ್ಬ್ ಮಾಡ್ತೀರಾ, ನನಗೆ ಓದೋಕ್ಕಾಗಲ್ಲ, ಅದಕ್ಕೆ ಕಾಲ್ ಮಾಡಿಲ್ಲ, ಸದ್ಯಕ್ಕೆ ನನ್ನ ಫ್ರೆಂಡ್ಸ್ಗಳು ಮಾಡಿದ ತರಲೆ ಮರೆದ್ರಲ್ಲ, ಇಲ್ಲಾಂದರೆ ಸಿಟ್ಟು ಮಾಡಿಕೊಂಡು ಲೇ ಕುಳ್ಳಿ, ನೀನು ನಿನ್ನ ಫ್ರೆಂಡ್ಸು ಎಂದು ಒಂದು ಕೊಡಬೇಕು ಅನ್ನಿಸ್ತಿತ್ತು ಅಂತ ಹೇಳಲಿಲ್ಲ ಎಂದು ಮುಗುಳ್ನಗುತ್ತಿದ್ದ ಹುಡುಗಿ ಹಿಂದೆ ಬಂದಿದ್ದ ವಿಕಾಸ್ ಕಾಣಲೇ ಇಲ್ಲ. ಅವಳು ಒಮ್ಮೆಲೆ ತಿರುಗಿದ್ಲು. ಇಬ್ಬರು ಒಬ್ರಿಗೊಬ್ರು ಡಿಕ್ಕಿ ಹೊಡೆದುಕೊಂಡ್ರು. ವಿಕಾಸ್ ಬೀಳುತ್ತಿದ್ದ ಹುಡುಗಿನ ಹಿಡಿದು ಹುಷಾರು ಎಂದ. ಚಂದುಗೆ ವಿಕಾಸ್ ಅತಿ ಸಮೀಪ ತುಂಬ ಗಲಿಬಿಲಿ ಮಾಡುತ್ತಿತ್ತು. ಏನಾದರೂ ಬೇಕಿತ್ತಾ ಎಂದಳು. ವಿಕಾಸ್ ಬೇಕೆಂದೆ. ಕುಳ್ಳಿ, ನಾನು ಕೇಳಿದ್ ಕೊಡ್ತೀಯಾ ಎಂದ. ಅವಳನ್ನೇ ನೋಡುತ್ತಾ ನಗುತ್ತಾ. ಚಂದು, ಅಯ್ಯೋ ಹೋಗಿ ಹೋಗಿ ಇವ್ರ ಹತ್ರ ಕೇಳ್ತೀನಲ್ಲ, ತಗ್ಲಾಕೊಳ್ಳೋದೇ ಆಗೋಯ್ತು ನಂದು ಎಂದು ಟೀ ಕೊಡ್ತೀನಿ ಎಂದು ಹೋಗುತ್ತಿದ್ದ ಹುಡುಗಿ ನೋಡಿ ವಿಕಾಸ್ ಮನೆಯಲ್ಲೇ, ಚಂದು, ನಾನು ನೀನು ಇಬ್ಬರೇ ಖುಷಿಯಾಗಿ ಮನೆ ಬಿಚ್ಚಿ ನಗುತ್ತಾ ಮಾತಾಡುವ ಸಮಯ ಬಂದೇ ಬರುತ್ತೆ, ಅದು ತುಂಬ ದಿನ ಇಲ್ಲ, ಆದರೆ ನೀನು ಮನಸ್ಸು ಮಾಡಬೇಕು ಎಂದು ಏನೇನೋ ಯೋಚನೆಯಲ್ಲಿ ಮುಳುಗಿದ್ದ. ಇತ್ತ ಅವನಿಂದ ಬಿಡಿಸ್ಕೊಂಡು ಹೊರಗೆ ಬಂದ ಚಂದು, ಗಣಿ, ನಿಜ ಹೇಳಬೇಕಂದ್ರೆ ಅವ್ರ ಹತ್ರ ಬಂದರೆ ಸಾಕು, ನನಗೆ ಕೈ ಕಾಲೇ ಆಡಲ್ಲ, ಒಂಥರ ಹೇಳೋಕ್ಕೆ ಆಗದೆ ಇರೋ ಫೀಲು. ಎಲ್ಲ ಹುಡುಗಿರಿಗೂ ಹೀಗೆ ಆಗಿರುತ್ತಾ ಅಲ್ವಾ ಗಣಿ? ಮೊದಲನೇ ಸಲ ಇವ್ರ ಮಾತುಗಳು ತುಂಬ ಕೇಳಬೇಕು ಅನಿಸುತ್ತೆ, ಆದರೆ ಅವ್ರೇನಾದರೂ ಬೇರೆ ಥರ ಮಾತಾಡಿದ್ರೆ ನನಗೆ ಅವ್ರ ಮುಖ ನೋಡೋಕ್ಕೆ ಒಂಥರ ಮುಚ್ಕರ ಆಗುತ್ತೆ ಗಣಿ. ಇದಕ್ಕೆ ಹೇಳೋದು ಅನಿಸುತ್ತೆ ಪ್ರೀತಿ ಅಂತ. ಹೊಸ ಪರಿಚಯ ಎಂದು ನಗುತ್ತಾ ಮೆಟ್ಟಿಲು ಇಳಿದು ಬಂದ ಹುಡುಗಿ ನೋಡಿ ಲಕ್ಷ್ಮಿಯವರು ಅಮ್ಮು ಎಂದು ಕರೆದ್ರು. ಲಕ್ಷ್ಮಿಯವರು ಕರೆದಿದ್ದಕ್ಕೆ ತನ್ನ ಅಮ್ಮನ ಬಳಿ ಹೋದ ಹುಡುಗಿ ಅಮ್ಮ ಎಂದಳು. ಲಕ್ಷ್ಮಿಯವರು, ಯಾಕೋ ಅಮ್ಮು ಹೀಗೆ ಹತ್ಕೊಂಡು ಹೋದೆ, ಯಾಕೆ ಎಕ್ಸಾಮ್ ಚೆನ್ನಾಗಿ ಮಾಡಿಲ್ವಾ ಎಂದು ಮಗಳ ತಲೆ ಸವರಿದ್ರು. ಚಂದು ನಗುತ್ತಾ, ಅಮ್ಮ ಏನಿಲ್ಲ ಎಂದು ಯೋಚಿಸಿ, ಹೌದು ಅಮ್ಮ, ಸ್ವಲ್ಪ
ಕಡಿಮೆ ಸ್ಕೋರು ಆಗುತ್ತೆ ಎಂದು ತಲೆ ಕೆಳಗೆ ಹಾಕ್ತಾಳೆ. ಮಗಳ ಸಪ್ಪೆ ಮುಖ ನೋಡಿದ ಲಕ್ಷ್ಮಿಯವರು, ಅಯ್ಯೋ ಹುಚ್ಚು ಹುಡುಗಿ, ಮದುವೆ ಆದ್ಮೇಲೆ ಓದೋಕ್ಕೆ ಹೋಗ್ತಿರೋದೇ ದೊಡ್ಡದು. ಎಷ್ಟೋ ಜನ ಮದುವೆ ಆದ್ಮೇಲೆ ಓದಿನ ಕಡೆ ಗಮನ ಕೊಡಲಾಗದೆ ಓದೋದನ್ನೇ ಬಿಟ್ಟು ಬಿಡ್ತಾರೆ. ಅಂಥದ್ರಲ್ಲಿ ನೀನು ಓದ್ತಿದ್ಯಾ, ಇದು ಒಳ್ಳೆ ವಿಷಯ ಅಲ್ವಾ ಎಂದು ನಗುತ್ತಾ, ಹೋಗು ಏನಾದರೂ ತಿನ್ನೋಕ್ಕೆ ಕೊಡು ಅವ್ರಿಗೆ, ಅವರಿಷ್ಟದ ಅಡುಗೆ ಮಾಡಿದ್ದೀನಿ ಎಂದು ನಗುತ್ತಾ ಹೋಗ್ತಾರೆ. ತನ್ನ ತಾಯಿ ಮಾತು ಕೇಳಿದ ಚಂದು, ಹೌದು ಅಮ್ಮ, ನಿಜಾನೇ ಹೇಳಿದ್ದೀರಾ, ನನಗೂ ಅಷ್ಟೇ. ನಿಮ್ಮ ಅಳಿಯ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ ಎಂದು ತುಟಿ ಹಂಚಿನಲ್ಲಿ ನಗುತ್ತಾ, ಅವ್ರ ಮಾತು ನಿಜಗೂ ಏನೋ ಜಾದು ಅನಿಸುತ್ತೆ ಅಮ್ಮ. ಅದಕ್ಕೆ ಅಲ್ವಾ ನಿಮ್ಮ ಅಳಿಯನಿಗೆ ಒಂದು ಕಾಲ್, ಒಂದು ಮೆಸೇಜ್ ಕೂಡ ಮಾಡದೆ ಓದಿದ್ದು ಎಂದು ನಗ್ತಾಳೆ. ಇತ್ತ ವಿಕಾಸ್ ಚಂದುನ ಮೈಸೂರಿಗೆ ತನ್ನ ಜೊತೆ ಕರೆದುಕೊಂಡು ಹೋಗಬೇಕು ಎಂದು ಅತ್ತೆಯ ಬಳಿ ಹೇಗೆ ಕೇಳೋದು, ಮತ್ತೆ ಚಂದು ಇವಾಗಲೇ ನನ್ನ ಜೊತೆ ಬರಲು ಒಪ್ತಾಳ, ಇಲ್ಲ ಸ್ವಲ್ಪ ದಿನ ಇಲ್ಲೇ ಇರ್ತಾಳ ಎಂದು ಯೋಚಿಸುತ್ತಾ ಕೂತಿದ್ದ. ಹಾಗೆ ಅಲ್ಲಿಗೆ ಬಂದ ಚಂದು, ಊಟಕ್ಕೆ ಬನ್ನಿ ಎಂದಳು. ವಿಕಾಸ್ ಯೋಚನೆಯಿಂದ ಹೊರಗೆ ಬಂದ. ಹಾಂ ಎಂದು ಎದ್ದು, ಚಂದು ನಾನೇನು ಕೇಳಬೇಕು ಎಂದ. ಚಂದು ಅಲ್ಲೇ ಇದ್ದ ಗಿಡಗಳಿಗೆ ನೀರು ಹಾಕುತ್ತಲೇ ಕೇಳಿ ಎಂದಳು. ವಿಕಾಸ್ ಸೀದಾ ಬಂದು ತಾನು ಅವಳ ಪಕ್ಕ ನಿಂತು, ನೀನು ಯಾವಾಗ ಮೈಸೂರಿಗೆ ಬರ್ತೀಯಾ, ಅದು ಅಮ್ಮ ಕೇಳಿದ್ರು ಎಂದ. ಚಂದು ಸ್ವಲ್ಪ ಸಮಯ ಸುಮ್ಮನಾಗಿ, ಯಾವಾಗ ಬರಬೇಕು ಎಂದಳು. ವಿಕಾಸ್ ಮುಗುಳ್ನಗುತ್ತಲೇ, ಇವಾಗ ನಾನು ಓಡ್ತೀನಿ ಅಲ್ವಾ, ಬಾ ನನ್ನ ಜೊತೆ ಹೋಗೋಣ ಎಂದ. ಅವನ ಮಾತು ಕೇಳಿದ ಚಂದು, ಹೋ ಇವಾಗಲೇ ಬರಬೇಕಾ ಎಂದು ಉಪ್ಪು ಬೇಸೆದು ಕೇಳಿದ ಹುಡುಗಿ ನೋಡಿ ವಿಕಾಸ್, ಐ ಮೀನ್ ನಾಳೆ ಹೊರಡೋಣ ಎಂದ. ಚಂದು ಅವನನ್ನೇ ಸ್ವಲ್ಪ ಕೋಪದ ಮುಖದಲ್ಲಿ ನೋಡುತ್ತಿದ್ದ ಹುಡುಗಿ ನೋಡಿ ವಿಕಾಸ್ ತನ್ನೆರಡು ಲಿಪ್ ಪ್ರೆಸ್ ಮಾಡಿ, ಹಾಗಾದರೆ ಇನ್ನೂ ನಿನಗೆ ಟೈಮ್ ಬೇಕಾ, ಇಲ್ಲಿ ಇರ್ತೀಯಾ ಇನ್ನೂ ಸ್ವಲ್ಪ ದಿನ ಎಂದ ಅವಳನ್ನೇ ನೋಡಿ ತೂಸು ತಡವರಿಸುತ್ತ. ವಿಕಾಸ್ ಮಾತಿಗೆ ಚಂದು ಹಾಂ ಎಂದು ಕತ್ತಾಡಿಸಿದ್ಲು. ಅವನ ಮುಖ ಒಮ್ಮೆಲೆ ಬಾಡೋಯ್ತು. ಅವಳು ಅದನ್ನು ನೋಡಿ ಮನದೊಳಗೆ, ಹೀಗೆ ನನಗೋಸ್ಕರ ಕಾಯೋದು ಅಂದರೆ ತುಂಬ ಇಷ್ಟ, ನೋಡೋಣ ಎಷ್ಟು ದಿನ ಹೀಗೆ ಇರ್ತೀರಾ ಅಂತ ಎಂದು. ಊಟ ಮಾಡಕ್ಕೆ ಬನ್ನಿ, ಹೊಟ್ಟೆ ಹಸಿತಿದೆ ಎಂದಳು. ವಿಕಾಸ್ ಎಂದು ಅವಳು ಮುಂದೆ ಹೋದರೆ, ಇವಳಿಗೆ ಯಾವಾಗ ಕೋಪ ಕಡಿಮೆ ಆಗುತ್ತೋ ನನ್ನ ಮೇಲೆ, ಅದ್ಯಾವಾಗ ನನ್ನ ಮೇಲೆ ಪ್ರೀತಿ ಬರುತ್ತೋ. ಆ ರಕ್ಷಾ ನೋಡು, ತವ್ರ ಮನೆಗೆ ಹೋಗೋದೇ ಇಲ್ಲ. ರಾಹುಲ್ ಲಕ್ಕಿ, ನನಗೆ ಆ ಅದೃಷ್ಟನ ಯಾವಾಗ ನನ್ನ ಹೆಂಡತಿ ದಯಪಾಲಿಸ್ತಾಳೋ ಗೊತ್ತಿಲ್ಲ. ಆಹಾ ಗಣಿ, ನನಗೆ ಕೆಟ್ಟಿರೋ ತಲೆನ ಸರಿ ಮಾಡಿದೆ, ಆದರೆ ನಿನ್ನ ಭಕ್ತೆ ಸರಿ ಇರೋ ತಲೆನಲ್ಲಿ ನನ್ನ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋ ಹಾಗೆ ಮಾಡು ಗಣಪ ಎಂದು ಅಲ್ಲಿಂದ ಹೋಗ್ತಾನೆ. ಇತ್ತ ಚಂದ ಮತ್ತು ವಿಕಾಸ್ ಊಟ ಮುಗಿಸಿದ್ರು. ಲಕ್ಷ್ಮಿಯವರು, ನಮ್ಮ ಅಮ್ಮನ ಊರಲ್ಲಿ ಹಬ್ಬ ಇದೆ, ತುಂಬ ಚೆನ್ನಾಗಿರುತ್ತೆ, ಅದೆಲ್ಲ ಮುಗಿಸ್ಕೊಂಡು ಕಳಿಸ್ಕೊಡಲ್ಲ ಅಮ್ಮನ ಎಂದರು. ವಿಕಾಸ್ ಒಳಗೆ ಬೇಜಾರು ಇದ್ದರೂ ಮೇಲೆ ನಗುತ್ತಾ, ಸರಿ ಅಮ್ಮ, ಯಾವಾಗ ಹಬ್ಬ ಎಂದ. ಲಕ್ಷ್ಮಿಯವರು, ನೆಕ್ಸ್ಟ್ ವೀಕು, ನಾವು ನಾಳೆ ಹೋಗ್ತೀವಿ. ಅಣ್ಣ ಎಲ್ಲ ನಿಮ್ಮ ಮದುವೆನಲ್ಲೇ ನೋಡಿದ್ದು, ಮತ್ತೆ ಅವ್ರು ನೋಡೋಕ್ಕೆ ಆಗಲಿಲ್ಲ, ಅದಕ್ಕೆ ಸ್ವಲ್ಪ ದಿನ ಇದ್ದೋಗಿ ಅಂತಿದ್ದಾರೆ. ಅದಕ್ಕೆ ಹೇಗೂ ಅಮ್ಮಗೂ ಯಾವುದೇ ಕ್ಲಾಸ್ ಇಲ್ಲ, ಆರಾಮಾಗಿ ಟೈಮ್ ಕಳೆಯಲಿ ಅಂತ ಎಂದರು ರಾಗವಾಗಿ. ವಿಕಾಸ್, ಹೋ ಮೇಡಮ್ ಅವರು ಅಜ್ಜಿ ಮನೆಗೆ ಸವಾರಿ ಮಾಡ್ತಿರೋದ್ರಿಂದ ಮೈಸೂರಿಗೆ ಬರಲ್ಲ ಎಂದಿದ್ದು. ಇವಳೊಬ್ಬಳೇ ಹೋಗಿ ಎಂಜಾಯ್ ಮಾಡ್ತಾಳೆ, ನಾನಿಲ್ಲಿ ಇವಳಿಗಾಗಿ ಒದ್ದಾಡ್ತಿದ್ದೀನಿ. ಲೇ ಇದೇ ಕಣೆ ಗುಳ್ಳಿ, ಬಾ ನಮ್ಮ ಮನೆಗೆ ಎಂದು ಚಂದು ಕಣೆ ನೋಡಿದ್ರೆ ಹುಡುಗಿ ಅಷ್ಟೊತ್ತು ಅವನ ರಿಯಾಕ್ಷನ್ ನೋಡ್ತಿತ್ತು. ಅವನು ತನ್ನ ಕಡೆ ತಿರುಗ್ತಾನೆ ಎಂದು ತಿಳಿದಿದ್ದೇ ತಡ ಹುಡುಗಿ ಅಲ್ಲೇ ಇದ್ದ ಹಣ್ಣು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ವಿಕಾಸ್ ಅದನ್ನು ನೋಡಿ, ಅಯ್ಯೋ ಕುಳ್ಳಿನ ತಂದು ಇಲಿಗೆ ಪ್ರಾಣ ಸಂಕಟ, ಆದರೆ ಬೆಕ್ಕಿಗೆ ಚಲ್ಲಾಟ ಅಂತೆ, ಅದನ್ನು ಇವಳಂತ ನೋಡೇ ಹೇಳಿದ್ದಾರೆ ಎಂದ. ಮಣಮಣ ಬೈಕೊಂಡೆ ಅವಳ ಕಡೆ ನೋಡ್ತಿದ್ದ. ಎಂದಿನಂತೆ ಈ ಸಂಚಿಕೆ ಮುಂದುವರಿಯೋದು. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.